ಕುಡಚಿ ಬಾಗಲಕೋಟೆ ರೈಲು ಮಾರ್ಗ ಕಾಮಗಾರಿಗೆ ವೇಗ ನೀಡಿ ಇಲ್ಲವೇ ಧರಣಿ ಖಾಜಿ ಎಚ್ಚರಿಕೆ. ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದನ್ನು ಖಂಡಿಸಿ ಕಾಮಗಾರಿಗೆ ತ್ವರಿತಗತಿ ನೀಡಬೇಕು, ಇಲ್ಲವಾದಲ್ಲಿ ಹುಬ್ಬಳ್ಳಿಯ ರೈಲ್ವೆ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಎಚ್ಚರಿಕೆ ನೀಡಿದರು. ರಾಯಬಾಗ್ ತಾಲೂಕಿನ ಹಾರುಗೇರಿ, ಅಲಕನೂರು ಹಾಗೂ ಸುಟ್ಟಟ್ಟಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ರೈಲು ಮಾರ್ಗದ ಕಾಮಗಾರಿಯನ್ನು ವೀಕ್ಷಿಸಿದ ಅವರು, ಲೋಕಾಪುರದಿಂದ ಕುಡಚಿವರೆಗೆ ಸುಮಾರು 58 ಕಿಲೋಮೀಟರ್ ರೈಲು ಮಾರ್ಗದ ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಿದೆ. ಹಾರುಗೇರಿ ಕುಡಚಿ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೋರಾಟ ನಡೆಸಿದಾಗ ಮಾತ್ರ ಕಾಮಗಾರಿ ವೇಗ ಪಡೆಯುತ್ತದೆ ಎಂದು ಹೇಳಿದರು. ಕುಡಚಿ ರೈಲು ನಿಲ್ದಾಣದ ಎದುರು ಹಿಂದೆ ಹಗಲು ರಾತ್ರಿ ನಡೆಸಿದ ಪ್ರತಿಭಟನೆಯ ಫಲವಾಗಿ ಸುಟ್ಟಟ್ಟಿ, ಅಲಕನೂರು ಹಾಗೂ ಹಾರುಗೇರಿ ಭಾಗದಲ್ಲಿ ಕಾಮಗಾರಿ ಪುನರಾರಂಭಗೊಂಡಿರುವುದು ಸ್ವಲ್ಪ ಸಮಾಧಾನ ತಂದಿದೆ. ಆದರೆ ಇದೇ ನಿಧಾನಗತಿಯಲ್ಲಿ ಕಾಮಗಾರಿ ಮುಂದುವರಿದರೆ ಇನ್ನೂ ಹಲವು ವರ್ಷಗಳು ಬೇಕಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು. ಕುಡಚಿಯಿಂದ ಕಾಮಗಾರಿ ಪ್ರಾರಂಭ ಮಾಡ್ಬೇಕಂತೇಳಿ ನಾವು ಮೊನ್ನೆ 9 ದಿವಸ ಕುಡಚಿ ಒಳಗೆ ರೈಲ್ವೆ ಸ್ಟೇಷನ್ ಮುಂದೆ ಕೂತಿದ್ವು. ಅವಾಗ ಅವರ ರೈಲ್ವೆ ಅಧಿಕಾರಿಗಳು ಬಂದ್ರು, ನಾವು ತಕ್ಷಣ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಹೇಳಿ ಅಲ್ಲಿ ಒಂದಿಷ್ಟು ಕಬ್ಬು ಕಡಿಸೋದು, ಒಂದ್ ಸ್ವಲ್ಪ JCB ಸಾಫ್ ಮಾಡೋದು ಮಾಡಿದ್ರು ಅವ್ರು ನಾವಲ್ಲಿ ಕೂತಾಗ. ಆ ನಂತರ ಇಲ್ಲಿ ತನಕ ಏನ ಕಾಮಗಾರಿ ಪ್ರಾರಂಭ ಆಗಿದ್ದಿಲ್ಲ. ಈಗ ಮತ್ತ ಚಾಲು ಮಾಡ್ಯಾರ. ನಾವು ಮೊನ್ನೆ ಇದಕ್ಕೆ ಭೇಟಿಯಾಗಿ ಅವ್ರಿಗೆಲ್ಲ ಹೇಳಿದ ಕೂಡಲೇ ಕಾಮಗಾರಿ ಪ್ರಾರಂಭ ಮಾಡ್ಯಾರು. ಆದ್ರ ಈ ರೀತಿ ಪ್ರಾರಂಭ ಮಾಡಿದ್ರೆ ಅದ ತಕ್ಷಣ ಮುಗಿಯಂಗಿಲ್ಲ. ಅದು ಒಂದು 3 ಮಂದಿಗೆ 20 ಕಿಲೋಮೀಟರ್ 3 ಮಂದಿಗೆ ತುಂಡು ಗುತ್ತಿಗೆ ಕೊಟ್ಟ ಒಂದೂವರೆ ವರ್ಷದೊಳಗ ಅದನ್ನ ಮುಗಿಯುವಂಗ್ ಮಾಡ್ಬೇಕು. ಇಲ್ಲದೆ ಇದ್ರೆ ಈ ರೀತಿ ಮಾಡಿದ್ರು ಅಂತಂದ್ರೆ ನಾವು ದೊಡ್ಡ ಪ್ರಮಾಣದಾಗ ಹೋರಾಟನ ಹಾಕ್ಬೇಕಾಕತಿ. ನಮ್ಮ ಹೆಸರು ಸುಭಾಷ್ ಸಿರ್ಬೂರ್ ಅಂತ ಹೇಳಿ, ರೈತ ಸಂಘದವ್ರು. 2010ರಲ್ಲಿ ಆರಂಭವಾದ ಕಾಮಗಾರಿ 2017ರಲ್ಲಿ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಹಲವು ವರ್ಷಗಳ ವಿಳಂಬದಿಂದ ಯೋಜನೆಗೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ಕಾಮಗಾರಿಗೆ ವೇಗ ನೀಡಿ ಶೀಘ್ರ ಪೂರ್ಣಗೊಳಿಸಬೇಕು, ಇಲ್ಲವಾದರೆ ಹುಬ್ಬಳ್ಳಿ ಕಚೇರಿ ಎದುರು ಧರಣಿ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಖಾಜಿ ತಿಳಿಸಿದರು. ರೈತ ಸಂಘದ ಮುಖಂಡ ಸುಭಾಷ್ ಶಿರ್ಬೂರ್ ಮಾತನಾಡಿ, ಕುಡಚಿ ರೈಲು ನಿಲ್ದಾಣದಲ್ಲಿ 9 ದಿನ ಹಗಲು ರಾತ್ರಿ ನಡೆಸಿದ ಹೋರಾಟದ ಪರಿಣಾಮ ಕಾಮಗಾರಿ ಪುನಃ ಆರಂಭವಾಗಿದೆ. ಕಾಮಗಾರಿಯನ್ನು ತುಂಡು ಗುತ್ತಿಗೆ ನೀಡುವ ಮೂಲಕ ತ್ವರಿತವಾಗಿ ಪೂರ್ಣಗೊಳಿಸದಿದ್ದರೆ ಮತ್ತೆ ಹೋರಾಟ ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗಣಪತರಾವ್ ಹಜಾರೆ, ಬಸವರಾಜ್ ತೆಗ್ಗಿ, ಡಾಕ್ಟರ್ ರವಿ ಜಮಖಂಡಿ, ಮೈನುದ್ದೀನ್ ರಾಜಿ, ನೀಲಕಂಠ ನಾಥರ್, ಅಮೀನ್ ವಾಟೆ, ಸಂಜೀವ್ ಬ್ಯಾಕುಡೆ, ಸಾಕಿಬ್ ಪಾಳೆಗಾರ್, ಏಜಾಜ್ ಬಿಚ್ಚು, ಸಯೀದ್ ಅಹಮದ್ ದೇಸಾಯಿ, ನಾಸೀರ್ ಲಕ್ಷರಿ, ಅನ್ವರ್ ಜಮನ್ ಶೇಖ್, ನಿಸಾರ್ ವಾಟೆ, ಹಬೀಬ್ ವಾಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುತುಬುದ್ದೀನ್ ಖಾಜಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ. ಬೈಟ್ 2 ಸುಭಾಷ್ ಶಿರ್ಬೂರ್, ರೈತ ಮುಖಂಡರು. ಬೈಟ್ 3 ಅಮೀನ್ ವಾಟೆ, ಅಧ್ಯಕ್ಷರು, ಕರವೇ ಕುಡಚಿ. ಕುತುಬುದ್ದೀನ್ ಖಾಜಿ ಅವಾಗಿನ ಹೋರಾಟ ಮಾಡತ್ತಾರಿಲ್ಲ, ಅವಾಗ ಅವ್ರು ಗುಣನಾಜು, ನಾವು ಅವ್ರಿಗೂ ಬೆಂಬಲ ಅಜು. ಈ ಭಾಗದಾಗ ಕೆಲಸ ಜರ ಕಡಿಮೆ ಐತಿ, ನಮ್ಮ ರೈತರು ತರಿಸಿದಾರು, ಅವ್ರಿಗೆ ರೊಕ್ಕ ಸಿಗ್ತೈತಿ. ಕೋರ್ಟ್ನ್ಯಾಗ ಕೇಸ್ ಮಾಡಿದಾರು, ಅವ್ರು ಗೌರ್ಮೆಂಟ್ ರೊಕ್ಕ ಕೊಡ್ತೈತಿ ಅವ್ರಿಗೆ. ಬಟ್ ಕೆಲಸ ಜರ ಫಾಸ್ಟ್ ಆಗ್ಬೇಕಂತ ನಮ್ಗೆ ಇಷ್ಟ. ಜರ ಕುತುಬುದ್ದೀನ್ ಖಾಜಿ ಕೂಡ ನಾವು ಸಪೋರ್ಟ್ ಅಜು. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಮೀನ್ ವಾಟೆ ಯಾವುದೇ ಹೋರಾಟ ಮಾಡಲಿ ಅವ್ರು ಕೂಡ ಅಜು, ನಾವು ಬೆಂಬಲ ಇದೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ. ನಿಮ್ಮ ಹೆಸರೇನು? ರೈಲ್ವೆ ಮಾರ್ಗ ಸುಮಾರು ಶತಮಾನಗಳಿಂದ ಈ ಭಾಗದ ಜನ ರೈಲ್ವೆ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದರು. ದುರಂತ ಏನಪ್ಪ ಅಂದ್ರೆ ಹೋರಾಟ ಮಾಡಿರಲಿಲ್ಲ. ನಾವು 2007, 8 ಮತ್ತು 9ರಾಗ ದೊಡ್ಡ ಕೊರಗಂಡು, ಬಾಗಲಕೋಟೆ ನಗರ ಮಟ್ಟ ಎಲ್ಲ ನಗರ ಪ್ರದೇಶದೊಳಗೆ ಒಂದು ಹೋರಾಟದ ಮುಖಾಂತರ ಈ ಯೋಜನೆ 2010ರಾಗ ಅನುಷ್ಠಾನಕ್ಕೆ ಬಂತು. 2017ಕ್ಕೆ ಮುಗಿಬೇಕಾಗಿತ್ತು, 17ರಾಗ. ಆದರೆ ನಮ್ಮ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ. ರೈಲ್ವೆ ಅಂದ್ರೆ ಎಷ್ಟು ಅನುಕೂಲ ಐತಿ, ರೈಲ್ವೆ ಅಂದ್ರೆ ಎಷ್ಟು ಜನರಿಗೆ ಅಭಿವೃದ್ಧಿ ಆಗತ್ತೆ, ಉದ್ಯೋಗ ಸೃಷ್ಟಿ ಆಗತ್ತೆ, ಕೈಗಾರಿಕೆ ಉದ್ಯಮಗಳ ಬೆಳವಣಿಗೆ ಆಗತ್ತೆ. ಎಂಥ ದೊಡ್ಡ ಊರಿದು ನಮ್ಮ ಹಾರೋಗಿರಿ. ಆ ಊರಾಗ ಒಂದು ವ್ಯಾಪಾರಸ್ಥರಿಗೆ, ಉದ್ಯೋಗಗಳಿಗೆ, ರೈತರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ರೈಲ್ವೆ ಇಲ್ಲಿ ಬರಬೇಕಂದ್ರೆ ನೀವು ಹೋರಾಟಕ್ಕೆ ಸಿದ್ಧರಾಗಬೇಕು. ಇವತ್ತು